ಹಾಯ್ ಚಾಂಪಿಯನ್ಸ್, ಹೇಗಿದ್ದೀರಿ? ಎಸ್ ಪುಟ, ನಮ್ಮೆಲ್ಲರನ್ನ ಶ್ರೀ ಸಾಯಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ನಿಮ್ಮೆಲ್ಲರ ಕಾಮೆಂಟ್ಸು, ನಿಮ್ಮ ರೆಸ್ಪಾನ್ಸು, ನಾನು ಮೊದಲೇ ಹೇಳಿದ್ದೀನಿ, ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಇದ್ದೀರಿ. ನಿಮ್ಮ ಪ್ರೀತಿಗೆ ಋಣಿಯಾಗಿದ್ದೀವಿ. ಏನೇ ಹೇಳಿದ್ರು ಬಹುಶಃ ಪದಗಳಿಗೆ ಮಿತಿ ಇದೆ. ತಾವು ತೋರಿಸೋ ಪ್ರೀತಿ, ಆ ಭಾವನೆಗಳಿಗೆ ಯಾವುದೇ ಮಿತಿ ಇಲ್ಲ. ಪಾನಿತ್ತರಕ್ಕೆ ದಾಟಿ ವಿಶ್ವಾಸ ತೋರಿಸ್ತಾ ಇದ್ದೀರಿ. ಅದಕ್ಕೆ ಪೂರಕವಾಗಿ ಹೊಸ ಕಾನ್ಸೆಪ್ಟ್ ಜೊತೆ ಮತ್ತೆ ನಮ್ಮೊಟ್ಟಿಗಿದ್ದೀವಿ. ಈಗ ಸ್ನೇಹಿತರೆ, ಇಲ್ಲೊಂದು ಪ್ರಶ್ನೆ ಇದೆ. ಬಾಧ್ಯತೆಯ ನಿಯಮಗಳಿಗೆ ಸಂಬಂಧಪಟ್ಟಂತ, ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ ಆಫ್ ರೂಲ್ಸ್ ಆಫ್ ಡಿವಿಸಿಬಿಲಿಟಿ, ವಿ ಹ್ಯಾವ್ ಅನ್ ಇನ್ನೋವೇಟಿವ್ ಕ್ವಶನ್ ಇನ್ ದಿಸ್ ಕ್ಯಾಟಗರಿ. ವಿಚ್ ಆಫ್ ದಿ ಫಾಲೋವಿಂಗ್ ನಂಬರ್ಸ್ ಇಸ್ ಡಿವಿಸಿಬಲ್ ಬೈ 11? ಈ ಕೊಟ್ಟಂತಹ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ 11ರಿಂದ ನಿಶೇಷವಾಗಿ ಭಾಗ ಹೋಗ್ತದೆ ಅನ್ನೋ ಪ್ರಶ್ನೆ. ಒಂದು ಸಾಂಪ್ರದಾಯಿಕ ವಿಧಾನ. ಬಟ್ ಸರ್, ಸಂಖ್ಯೆ ತುಂಬಾ ದೊಡ್ಡದಿದೆ ಸರ್, 6 7 ಅಂಕಿ 7 ಡಿಜಿಟ್ ನಂಬರ್, ಎಲ್ಲನೂ ಚೆಕ್ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಹೋಗುತ್ತಲ್ಲ, ಅದಕ್ಕೆ ಏನೇನು ಥಾಟ್ಸ್ ಇದೆ ನೋಡೋಣ. ಫಸ್ಟ್ ಒನ್, ಬಲಬದಿಯಿಂದ 2 ಅಂಕಿಗಳ ಒಂದೊಂದು ಗುಂಪು. ಹಾಗಾದ್ರೆ ನಂಬರ್ 5, 21, 43, 41 ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟಾಗತ್ತೆ? 5 6 9 10, 5 4 9 2 11. ಈ ಸಂಖ್ಯೆ ಇನ್ ದಿಸ್ ಕೇಸ್ 110 ಅನ್ನೋ ಸಂಖ್ಯೆ 11ರಿಂದ ಭಾಗ ಹೋಗತ್ತಾ? ಸರಿ, ಹಾಗಾದ್ರೆ ಫರ್ದರ್ ಚೆಕ್ ಮಾಡೋ ಅಗತ್ಯವೇ ಇಲ್ಲ. ಸರ್, ಅರ್ಥ ಆಗಿಲ್ಲ ಸರ್, ದಯವಿಟ್ಟು ಇನ್ನೊಂದು ಸಾರಿ ತಿಳಿಸಿ. ಇಲ್ಲಿ ಡೀಟೇಲ್ ಆಗಿ ಬರೀತೀನಿ ನೋಡಿ ನಾನು. 521 4341, 521 4341, 521 4341. ನಂಬರ್ 11 ಅನ್ನೋದು 2 ಅಂಕಿಯ ಒಂದು ಸಂಖ್ಯೆಯಾಗಿದ್ದ ಸಂಖ್ಯಾ ಪದ್ಧತಿಯಲ್ಲಿ ಆಲ್ವೇಸ್ ಬಿಗಿನ್ ಫ್ರಮ್ ದ ರೈಟ್ ಎಂಡ್ ಆರ್ ದ ರೈಟ್ ಅಲೈನ್ಮೆಂಟ್. ಹಾಗಾದ್ರೆ ಬಲಬದಿಯಿಂದ ಎವ್ರಿ 2 ಡಿಜಿಟ್ಸ್ 41, 43, 21 ಇದ್ರ ಜೊತೆ ಪೇರ್ ಮಾಡ್ಲಿಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರೆ, ಸಂಖ್ಯೆ ಎಡಬದಿಗೆ ಎಷ್ಟೇ ಸೊನ್ನೆಗಳನ್ನು ಬರೆದ್ರೆ ಬೆಲೆ ಬದಲಾಗಲ್ಲ. ಕಳೆದ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಈಗ ಈ 4 ಸಂಖ್ಯೆಗಳನ್ನು ಯಾವ್ಯಾವುದನ್ನ 05, 21, 43, 41, 40, 80, 100, 110 ಎಲ್ಲ ಕೂಡಿಸಿದ್ರೆ 110 ಆಗತ್ತಂದ್ರೆ 110 ಅನ್ನೋ ಸಂಖ್ಯೆ 11ರಿಂದ ಭಾಗ ಹೋಗುತ್ತಾನೆ. ಹಾಗಾದ್ರೆ ಡೌಟೇ ಬೇಡ, ಒಟ್ಟು ಸಂಖ್ಯೆ 11ರಿಂದ ಭಾಗ ಹೋಗುತ್ತೆ ಅಂತ ಅರ್ಥ. ಸರ್, ಇದನ್ನ ಬಿಟ್ಟು ಬೇರೆ ಮತ್ಯಾವ ಮೆಥಡ್ ಇದೆ ಸರ್? ಬನ್ನಿ ಚರ್ಚೆ ಮಾಡೋಣ ಪುಟ. ಈಗ ಆಲ್ಟರ್ನೇಟ್ ಮೆಥಡ್ ಬಗ್ಗೆ ಥಿಂಕ್ ಮಾಡೋಣ. ಈಗಾಗಲೇ ಒಂದು ವಿಧಾನ ಚರ್ಚೆ ಮಾಡಿದೀವಿ. ಇದನ್ನ ಹೊರತುಪಡಿಸಿ ದತ್ತ ಸಂಖ್ಯೆ 11ರಿಂದ ಭಾಗ ಹೋಗುತ್ತೋ ಇಲ್ಲೋ ಅಂತ ಹೇಳಲಿಕ್ಕೆ ಬೇರೆ ಮತ್ತಾವ ವಿಧಾನ ಇದೆ? ಈ ಸಾರಿ 2 ಅಂಕಿ 1 - 4 - 3, 3 - 4 - 1, 1 - 2 - 1, 5 - 0 +5 ಇವನ್ನೆಲ್ಲ ಕೂಡಿಸ್ ನೋಡಿ. ಈಗ +5 -5 ಎರಡೂ ಕೂಡಿಸಿದ್ರೆ ಎಷ್ಟಾಗತ್ತೆ? ಎರಡೂ ಕೂಡಿಸಿದಾಗ ದೊರೆಯುವ ಮೊತ್ತ 0 ಆಗಿರಬೇಕು, ಅಥವಾ 11ರಿಂದ ನಿಶ್ಚೇಷವಾಗಿ ಭಾಗಿಸಲ್ಪಟ್ರೆ ದತ್ತ ಸಂಖ್ಯೆ 11ರಿಂದ ಭಾಗ ಹೋಗುತ್ತೆ ಅಂತ ಅರ್ಥ. ಅಥವಾ ಬೇರೆ ಮೆಥಡ್ ನೋಡೋಣ. ಈಗ 521 4341, 521 4341, 521 4341. ಇಲ್ಲಿರುವ ಅಂಕಿಗಳಿಗೆ ಎಡಬದಿಯಿಂದ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಈ ರೀತಿ ಪರ್ಯಾಯ ಸ್ಥಾನಗಳಲ್ಲಿ ಪ್ಲಸ್ ಮೈನಸ್ ಚಿಹ್ನೆಯನ್ನ ಅಳವಡಿಸಿದಾಗ ಒಟ್ಟು ಮೊತ್ತ 0 ಆಗಿರಬೇಕು, ಅಥವಾ 11ರಿಂದ ಭಾಗಿಸಲ್ಪಡಬೇಕು. ಮೊದಲಿಗೆ ಪ್ಲಸ್ ಚಿಹ್ನೆ ಇರೋದು 5, 6, 3, 9, 1, 10. ಈಗ ಮೈನಸ್ ಚಿಹ್ನೆ ಇರೋದು 2, 4, 6, 4, 10. ಒಟ್ಟು ಮೊತ್ತ ಎಷ್ಟಾಯ್ತು? ಒಟ್ಟು ಮೊತ್ತ 0 ಆಗಿರಬೇಕು, ಅಥವಾ 11ರಿಂದ ಪೂರ್ತಿಯಾಗಿ ಭಾಗಿಸಲ್ಪಡಬೇಕು. ಅಂತ ಸಂದರ್ಭದಲ್ಲಿ ಹೇಳ್ತೀವಿ ಒಟ್ಟು ಸಂಖ್ಯೆ 11ರಿಂದ ಭಾಗ ಹೋಗ್ತದೆ ಅಂತ ಹೇಳ್ತೀವಿ. ಆರ್ ಯು ಫಾಲೋವಿಂಗ್ ದಿಸ್ ಇನ್ನೋವೇಟಿವ್ ಕಾಂಪೋನೆಂಟ್? ಸರ್, ಒಂದ್ಸರಿ ಸಾಂಪ್ರದಾಯಿಕವಾಗಿ ಟೆಸ್ಟ್ ಮಾಡಿ ಕನ್ಫರ್ಮೇಶನ್ ಬೇರೆ ಕೊಟ್ಬಿಡಿ ನಮಗೆ. ನೋಡ್ಕೊಳ್ಳಿ, ಕೊಟ್ಟಂತ ಸಂಖ್ಯೆ 11ರಿಂದ ಭಾಗ ಹೋಗುತ್ತೋ ಇಲ್ಲೋ ಬೇರೆ ಬೇರೆ ಆಯಾಮಗಳಲ್ಲಂತೂ ಚರ್ಚೆ ಮಾಡಿದ್ದೀವಿ. ಈಗ ನೇರವಾಗಿ ಪ್ರಾಕ್ಟಿಕಲ್ ಪ್ರೂಫ್. 11 4 44 ಶೇಷ 8, 11 7 77 ಶೇಷ 4. Is it right? Then 11 4
44, ಶೇಷ 0, ಭಾಗ ಹೋಗಲ್ಲ 0, 11 ಮೂರ್ಲೆ 33, ಕೊನೆಯದಾಗಿ ಚೆಕ್ ಮಾಡೋಣ ಈಗ. ಪುನಃ 11 1. ಇಷ್ಟು ದೀರ್ಘವಾದ ಪ್ರಯತ್ನದ ನಂತರ ಸಂಖ್ಯೆ 11ರಿಂದ ಭಾಗ ಹೋಗುತ್ತಲ್ಲ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ಸ್ಗೆ ಇದು ಸರಿಯಾದ ವಿಧಾನ ಅಲ್ಲ ಅಂತ ಅರ್ಥ. ಒಟ್ಟಾರೆ 3 ಮೆಥಡ್ ಅನ್ನ ಚರ್ಚೆ ಮಾಡಿದೀವಿ ನಾವೀಗ. ಇದು ಟ್ರೆಡಿಷನಲ್ ಪ್ರೂಫ್ ಕೊಡ್ತಾ ಇದೀವಿ ಅಷ್ಟೇ. ಇನ್ನೊಂದು ಸಾರಿ 3 ಮೆಥಡ್ಗಳನ್ನ ಒಂದ್ಸಾರಿ ಫಾಸ್ಟ್ ಆಗಿ ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಳಿ. 5 2 1 4 3 4 1. ಬಲಬದಿಯಿಂದ ಎರಡೆರಡು ಅಂಕಿಗಳ ಗುಂಪು 41 43 21 5 5 21 43 41 1 3 4 5 5 10 1 4 5 4 9 2 11 ಎಲ್ಲ ಕೂಡಿಸಿದಾಗ ಒಟ್ಟು ಮೊತ್ತ 110. 11ರಿಂದ ಭಾಗ ಹೋಗ್ತದೆ ಅಂತಂದ್ರೆ ಒಟ್ಟು ಸಂಖ್ಯೆ 11ರಿಂದ ಭಾಗ ಹೋಗುತ್ತೆ. ಮೆಥಡ್ ನಂಬರ್ 1. ಬೇರೆ ಮೆಥಡ್ ಇದೆ ಪ್ರಶ್ನೆಗೆ. 1 minus 4 minus 3, 3 minus 4 minus 1, 1 minus 2 minus 1, 5 minus 0 plus 5. ಇದನ್ನೆಲ್ಲ ಕೂಡಿಸಿದ್ರೆ -5 +5 ಎರಡರ ಒಟ್ಟು ಮೊತ್ತ 0 ಆಗಿರಬೇಕು ಅಥವಾ 11ರಿಂದ ಭಾಗಿಸಲ್ಪಡಬೇಕು. ಒಟ್ಟು ಸಂಖ್ಯೆ 11ರಿಂದ ಭಾಗ ಹೋಗ್ತದೆ ಅಂತ ಅರ್ಥ. ಅಥವಾ ಮತ್ತೊಂದು ಆಲ್ಟರ್ನೇಟ್ ವಿಧಾನ ಏನ್ ಚರ್ಚೆ ಮಾಡಿದ್ದೀವಿ ಹೇಳಿ. ಎಡಬದಿಯಿಂದ ಪ್ಲಸ್ ಮೈನಸ್ ಚಿಹ್ನೆಗಳನ್ನ ಪ್ರತಿ ಅಂಕಿಗೆ ಬರೆದಾಗ 5 2 1 4 3 4 1 ಪ್ಲಸ್ ಮೈನಸ್ ಎಂದು ಬರೆದಾಗ ಒಟ್ಟು ಮೊತ್ತ 0 ಆಗಿರಬೇಕು ಅಥವಾ 11ರಿಂದ ಭಾಗಿಸಲ್ಪಡಬೇಕು. ಮೊದಲಿಗೆ ಪ್ಲಸ್ ಚಿಹ್ನೆ ಇರುವಂತಹ ಸಂಖ್ಯೆಗಳು ನಂಬರ್ 5 6 3 9 1 10 ಪ್ಲಸ್ 10. ಮೈನಸ್ ಚಿಹ್ನೆ ಇರೋ ಸಂಖ್ಯೆಗಳು 2 4 6 4 10. ಸೊ ಪ್ಲಸ್ 10 ಮೈನಸ್ 10 ಒಟ್ಟು ಮೊತ್ತ 0 ಆಗಿರಬೇಕು, ಇಲ್ಲ 11ರಿಂದ ಭಾಗಿಸಲ್ಪಡಬೇಕು. ಅಂತ ಸಂದರ್ಭದಲ್ಲಿ ಹೇಳ್ತೀವಿ ಒಟ್ಟು ಸಂಖ್ಯೆ 11ರಿಂದ ಭಾಗಿಸಲ್ಪಡ್ತದೆ ಅಂತ. ಬಾಧ್ಯತೆ ನಿಯಮ ಅಂತ ಹೇಳಿದ್ರೆ ಒಂದು ಸಂಖ್ಯೆಯನ್ನ ಬಾಹ್ಯವಾಗಿ ನೋಡಿ ಭಾಗಶಃ ಭಾಗಾಕಾರದಿಂದ ಅಥವಾ ಬಾಹ್ಯ ಅವಲೋಕನದಿಂದ ಆ ಸಂಖ್ಯೆ ಬೇರೆ ಇನ್ನಾವ ಸಂಖ್ಯೆಗಳಿಂದ ಭಾಗ ಹೋಗ್ತದೆ ಎಂದು ಹೇಳುವ ಸಾಮರ್ಥ್ಯಕ್ಕೆ ಬಾಧ್ಯತೆಯ ನಿಯಮ ಅಂತ ಹೇಳಿ ಕರಿತೀವಿ. ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ ಪುಟ. ಎಸ್ ಸ್ನೇಹಿತರೆ, ತಮ್ಮೆಲ್ಲರ ಹತ್ರ ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಇನ್ನೊಂದ್ಸಾರಿ ಹೇಳ್ತಾ ಇದ್ದೇನೆ ನಾನು, ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅದು ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಸಂಪರ್ಕಕ್ಕೆ ಬಂದು ನಿಮಗೆ ಇದೇ ಮಾದರಿಯ ಮತ್ತಾವ ವಿಷಯದ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ಸ್ ಬೇಕು ತಿಳಿಸಿ, ವಿಲ್ ಮೇಕ್ ದ ವಿಡಿಯೋಸ್. ತುಂಬಾ ಜನ ಕೇಳ್ಕೊಂಡಿದ್ದೀರಿ ಸೈನ್ಸ್ ವಿಡಿಯೋಸ್ ಕೂಡ ಬೇಕಂತೇಳಿ. ಶಾರ್ಟ್ಲಿ ನಾವು ಸೈನ್ಸು ಕೂಡ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಫ್ರೀ ಆಗಿ. ಪ್ರೀವಿಯಸ್ ಇಯರ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಹಾಗೇನೆ ಈಗಾಗಲೇ ಬ್ರ್ಯಾಂಡ್ ಅಂಬಾಸಡರ್ಸ್ ಅನ್ನುವಂಥ ಕರೆಂಟ್ ಅಫೇರ್ಸ್ ಕುರಿತಾದ ಒಂದು ವಿಡಿಯೋನ ಮಾಡಿದೀವಿ ನಾವು. ಸ್ನೇಹಿತರೆ, ಎಕ್ಸ್ಕ್ಲೂಸಿವ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಪ್ಯಾಟರ್ನ್ ಅನ್ನೇ ಫಾಲೋ ಮಾಡುವಂಥ ಯೂಟ್ಯೂಬ್ ಚಾನಲ್ ನಮ್ಮದು. ತಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಸಿ ಯು ದೆನ್. ಬಾಯ್.